ಮತ್ತೆ ಏನಂತೀರ ಸಮಾಚಾರ? ಎಲ್ಲರೂ ಆರಾಮದಿರ ಅಂತ ಅನ್ಕೊಂತೀನಿ. ಇವತ್ತು ನಂದು ಬಲ್ಕಿಂಗ್ ಡೇ 33. ಅದ್ರಲ್ಲೊಂದು ಆರಾಮಿಲ್ಲ ನನಗೆ. 3 ದಿನ ಆತು ಇವತ್ತಿಗೆ. ಇವತ್ತಿನ ದಿನ ಹಿಡಿದ್ರೆ ಶನಿವಾರದಿಂದ ಈ ಥರ ಆಗತೈತಿ. ಅದ್ರಲ್ಲೊಂದು ನಾನು ಶನಿವಾರ ವರ್ಕೌಟ್ ಮಾಡಿ ಹೋದಾಗ ವರ್ಕೌಟ್ ಮಾಡಿ ಹೋಗಿ 1-2 ತಾಸು ಬಿಟ್ಟು ಮತ್ತೆ ಅದು ತಲೆನೋವು ತುಂಬ ಜಾಸ್ತಿ ಆಗ್ತದ. ಅವಾಗ ನಾನು ಸುಮ್ಮನೆ ಹೋಗಿ ಮುಕ್ಕೊಂಡಿದ್ದೆ. ಚಪಾತಿ ಏನಿದ್ದು 5 ಚಪಾತಿ ಏನೋ ತಿಂದೆ ಸುಮ್ಮನೆ ಮುಕ್ಕೊಂಡಿದ್ದೆ. ಮತ್ತೆ ಡೈರೆಕ್ಟ್ ನಾನು ಈವ್ನಿಂಗ್ ಎದ್ದಿದ್ದೆ. ಮತ್ತೆ ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ಹೋಗಿ ನನಗೆ ಆಗಲಿಲ್ಲ ಅಲ್ಲಿ ಇರ್ಲಿಕ್ಕೆ. ಮತ್ತೆ ವಾಪಸ್ ಮತ್ತೆ ರೂಮಲ್ಲಿ ಮುಕ್ಕೊಂಡಿದ್ದೆ. ಅವಾಗ ಮಾತ್ರ ರಾತ್ರಿ ತುಂಬ ನೋವ್ತಾ ಇತ್ತು ತಲೆ ಮತ್ತೆ ಜ್ವರ. ಅದೊಂಥರ ಜ್ವರ ಅಂದ್ರೆ ಯಾಕಂದ್ರೆ ಮೈಯೆಲ್ಲ ಬಿಸಿ ಆಗೋದು. ಆದ್ರೆ ಬೇರೆ ಟಚ್ ಮಾಡಿದ್ರೆ ಅದು ಬಿಸಿ ತಾಗ್ತಿಲ್ಲ ಆಯ್ತು ಅಷ್ಟೊಂದು. ನನಗೆ ಮಾತ್ರ ಬಾಡಿ ಪೂರ್ತಿ ಹೀಟ್ ಆಗೋದು. ಅದು ತಲೆ ಮಾತ್ರ ಒಂದ ಕಡೆ ನೋವ್ತಿತ್ತು, ಈ ಕಡೆ ಇಷ್ಟ ನೋವ್ತಿತ್ತದ. ಮತ್ತ ಅವತ್ತು ಏನೋ ಮಾಡಿ ಡೋಲೋ ಏನೋ ತಗೊಂಡು ಮಕ್ಕೊಂಡಿದ್ದೆ ನಾನು ಚೆನ್ನಾಗಿ ಊಟ ಮಾಡಿ ಅವತ್ತು. ಮತ್ತು ಬೆಳಗ್ಗೆ ಎದ್ದು ನೋಡ ಸ್ವಲ್ಪ ಚೆನ್ನಾಗಿ ಅಂತ ಅಲ್ಲ, ಸ್ವಲ್ಪ ಕಡಿಮೆ ಥರ ಅನ್ಸಾತಿತ್ತು. ಆರಾಮಾದಂತ ಅನ್ಕೊಂಡೆ. ಮತ್ತೆ ಸ್ವಲ್ಪ ಹೊತ್ತು ಬಿಡ ಅದೇ ಥರ ಆತು. ಮತ್ತು ಬೆಳಗ್ಗೆ ಎದ್ದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಮತ್ತೆ ಮಕ್ಕೊಂಡೆ ನಾನು. ಸ್ವಲ್ಪ ರಾತ್ರಿನೇ ತುಂಬ ತ್ರಾಸಾಗತ್ತಿತ್ತು ನನಗೆ, ಮಲಗ್ಲಿಕ್ಕೆ ಆಗ್ತಿಲ್ಲ ಆಯ್ತು. ಅದರಲ್ಲಿ ಒಂದು ಫ್ಯಾನ್ ಬಂದ್ ಮಾಡಿದ್ರೆ ಸೆಕೆ ಆದಂಗೆ ಆಗ್ತಿತ್ತು, ಫ್ಯಾನ್ ಆನ್ ಮಾಡಿದ್ರೆ ಥಂಡಿ ಆದಂಗೆ ಆಗ್ತಿತ್ತು. ಅಯ್ಯೋ, ಅವತ್ತಿನ ದಿನ ಶನಿವಾರ ಮಾತ್ರ ಪೂರ್ತಿ ದಿನ ಮತ್ತು ರಾತ್ರಿ ತುಂಬ ತ್ರಾಸಾಗತ್ತಿತ್ತು. ಮತ್ತು ಬೆಳಗ್ಗೆ ಎದ್ದು ಮತ್ತು ನಾಷ್ಟ ಮಾಡಿ ನಾನು ಹಾಸ್ಪಿಟ್ಲಿಗೆ ಹೋದೆ. ಅವಾಗ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ನಾನು ಟ್ಯಾಬ್ಲೆಟ್ ತೊಗೊಂಡೋದೆ. ಅಲ್ಲಿ ಹೋದ್ರೆ ಇದ್ರ ಹಾಡ ಇದಕ್ಕೆ ಅಲ್ಲಿ ಹೋದ್ರೆ ಜ್ವರನೇ ಇಲ್ಲ. ಅಂದ್ರೆ ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ನಾರ್ಮಲ್ ಕಾಣತೈತಿ. ಅವ್ರು ಏನಂದ್ರೆ ಅದ್ರ ಸಲುವಾಗಿ ಮತ್ತೆ ಅವರು ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರೆ. ಮತ್ತೆ ಆರಾಮಾಗಿಲ್ಲ ಅಂತ ಅಂದ್ರೆ ಬಾ ಅಂತ ಹೇಳಿದ್ರೆ ಬ್ಲಡ್ ಚೆಕ್ ಮಾಡೋಣ ಅಂತ ಅಂದಿದ್ರೆ. ಇಲ್ಲಿ ಮತ್ತೆ ಏನಂದ್ರೆ ಏನಾದ್ರೂ ಇವ್ರು ಬ್ಲಡ್ ಚೆಕ್ ಮಾಡ್ತಾರೆ, ಆಮೇಲೆ ಅದ್ರ ಮೇಲೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿ ಅವ್ರು ಕರೆದಿದ್ರೆ ನಾನು ಇವತ್ತು ಹೋಗ್ಬೇಕಾಯ್ತು. ಆದ್ರೆ ಇವತ್ತು ಸ್ವಲ್ಪ ಹಂಗ ಅನ್ಸಾತೈತಿ ನನಗೆ. ಬೆಳಗ್ಗೆ ಏನೋ ಅಡ್ಡಿಲ್ಲ, ಸ್ವಲ್ಪ ಚೆನ್ನಾಗಿ ಅನ್ಸಾತಿತ್ತು. ಅಡ್ಡಿಲ್ಲ, ಆರಾಮಾಗೈತೆ ಅಂತ ಅನ್ಕೊಂಡಿದ್ದೆ. ತಲೆ ಒಂದು ಸುತ್ತಾತಿತ್ತು ಅಷ್ಟೇ. ಯಾಕಂದ್ರೆ ರಾತ್ರಿ ಊಟ ಮಾಡಿದೆ, ರಾತ್ರಿ ಪೂರ್ತಿ ಊಟ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ವಾಮಿಟ್ ಮಾಡಿದೆ. ಮತ್ತು ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡಿದ್ದೆ ನಾನು. ರಾತ್ರಿನೂ ಅಷ್ಟೊಂದು ನಿದ್ದೆ ಮಾಡಿಲ್ಲ. ಶನಿವಾರ ರಾತ್ರಿ ಏನಾಗಿತ್ತು ಅದೇ ಥರ ಆತಿತ್ತು. ರಾತ್ರಿ ತುಂಬ ತ್ರಾಸಾಗತ್ತಿತ್ತು. ಅದರಲ್ಲೊಂದು ಮತ್ತು ನನ್ನ ಕಡೆ ಎಲ್ಲ ಅಡುಗೆ ಮಾಡ್ಕೊಳಕ್ಕೆಲ್ಲ ಏನು ಇಲ್ಲ ಆಗಿತ್ತು. ಮತ್ತು ಸಂಜೆ ನಾನು ಸ್ವಲ್ಪ ಆರಾಮಾಗುತ್ತಾ ಅಂತ ಹೇಳಿ ತುಂಬ ಹೊತ್ತು ವೇಟ್ ಮಾಡಿದೆ, ಆರಾಮೇನಾಗಿಲ್ಲ. ಮತ್ತು 8 ಗಂಟೆ 8:15 ಹೋಗಿ ನಾನು ಮಾರ್ಕೆಟಿಗೆ ಹೋಗಿ ಎಲ್ಲ ತೊಗೊಂಡು ಬಂದೆ. ಅಲ್ಲಿ ಒಂದು ಮಾರ್ಕೆಟಲ್ಲಿ ಹೋದಾಗ ಇಲ್ಲಿ QRS ಅಂತ ಐತಿ, ಅಲ್ಲಿ ಪೂರ್ತಿ AC ಇರುತ್ತೆ ಒಳಗೆ ಹೋದ್ಮೇಲೆ. ಅಲ್ಲಿ ಮಾತ್ರ ತುಂಬ ತ್ರಾಸಾಗತ್ತಿತ್ತು ನನಗೆ. ಪೂರ್ತಿ ಥಂಡಿ ಆಗತ್ತಿತ್ತು. ಬೇಗ ತೊಗೊಂಡು ಎಲ್ಲ ಬಂದೆ. ಮತ್ತು ಅಲ್ಲಿ ಸ್ವಲ್ಪ ಟೊಮಾಟೊ ಮತ್ತು ಈರುಳ್ಳಿ ಇಲ್ಲಾಗಿತ್ತು. ಅವು ಇದ್ದು ಸ್ವಲ್ಪ ಚೆನ್ನಾಗಿಲ್ಲ ಆಯಿತು, ಬಿಟ್ಟು ಬಂದೆ. ಮತ್ತು ಕರ್ಡ್ ಪಾಕೆಟ್ ಏನು ತೊಗೊಂಡಿದ್ದೆ, ಮೊಸರು, ಅದು ಮತ್ತು ರೈಸ್ ಊಟ ಮಾಡಿದೆ. ಅದು ಪೂರ್ತಿ ವಾಮಿಟ್ ಮಾಡಿದೆ. ಶನಿವಾರ ಮತ್ತು ರವಿವಾರ ಮಾತ್ರ ತುಂಬ ಅಂದ್ರೆ ತುಂಬ ತ್ರಾಸಾಗತ್ತಿತ್ತು. ಇವತ್ತು ನಂಗೆ ಅದೇ ಥರ ಅನ್ಸಾದೈತಿ. ನಾನು ಇವಾಗ ಇದು ವರ್ಕೌಟ್ ಮಾಡಲಿಕ್ಕೆ ಬರೋದು ಬೇಡ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಆರಾಮೈತಲ್ಲ ಮತ್ತೆ ವರ್ಕೌಟ್ ಮಾಡೋಣ ಅಂತೇಳಿ ಬಂದೇನಿ. ಎಷ್ಟಾಗ್ಯದ ಅಂತ ಗೊತ್ತಿಲ್ಲ, ನೋಡ್ತೇನೆ, ಆದಷ್ಟು ಮಾಡ್ತೇನೆ. ವರ್ಕೌಟ್ ಒಂದು ಮಿಸ್ ಮಾಡಲ್ಲ. ಮಾಡಾದ್ಮೇಲೆ ಇದು ಯಾವ ಥರ ಜ್ವರ ಬರತ್ತಿತ್ತಂದ್ರೆ ನನಗೆ ಟ್ಯಾಬ್ಲೆಟ್ ಒಂದು ಅರ್ಧ ತಾಸು ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಆರಾಮಿದ್ದೇನೆ ಅನಿಸುತ್ತೆ. ಮತ್ತು ಒಂದು 4 ಅವರ್ಸ್ ಆದಮೇಲೆ ಆಯ್ತು, 4 ಅವರ್ಸ್ ಅಂತಲ್ಲ, ಒಂದು 3 ಅವರ್ಸ್ 2 ಅವರ್ಸ್ ಆದಮೇಲೆ ಮತ್ತೆ ಸ್ಲೋಲಿ ತಲೆನೋವು ಸ್ಟಾರ್ಟ್ ಆಗುತ್ತೆ, ಮತ್ತೆ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಾ ಇಲ್ಲ ಇದೇನಾಗತ್ತೆ ಅಂತ ಹೇಳಿ. ನನಗೆ ಅನ್ಸಿದ ಮಟ್ಟಿಗೆ ಮತ್ತೆ ಇವತ್ತು ನನಗೆ ಹಾಸ್ಪಿಟಲ್ ಹೋಗ್ಬೇಕು ಅನ್ಸಾದೈತಿ. ನೋಡ್ತೀನಿ ಇನ್ನೊಂದು 2 ತಾಸು ಬಿಟ್ಟೆ ವರ್ಕೌಟ್ ಮಾಡಿ ಸ್ವಲ್ಪ ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡ್ಕೊಂಡು ಅದು ಮಾರ್ಕೆಟಿಗೆ ಒಂದು ಹೋಗ್ಬೇಕು. ಟೊಮಾಟೊ ಮತ್ತು ಈರುಳ್ಳಿ ತೊಗೊಂಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೇನೆ. ಅವಾಗೇನು ಚೆನ್ನಾಗಿ ಅನಿಸಿದ್ರೆ ಅಡ್ಡಿಲ್ಲ, ಟ್ಯಾಬ್ಲೆಟ್ ತೊಗೊತೇನೆ. ಇಲ್ಲ ಚೆನ್ನಾಗಿ ಅನಿಸಿಲ್ಲ ಅಂದ್ರೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತೇನೆ. ತುಂಬ ತ್ರಾಸಾಗತೈತಿ. ಅದರಲ್ಲೊಂದು ಎಲ್ಲ ನಾನೇ ಮಾಡ್ಕೋಬೇಕು. ವಾಮಿಟ್ ಒಂದು ಊಟ ಮಾಡ್ತಾ ಇದ್ದೆ ನಾನು. ಸ್ವಲ್ಪ ಜಾಸ್ತಿ ಊಟ ಮಾಡೋಣ ಅಂತ ಹೇಳಿ ನಿಧಾನವಾಗಿ ಜಾಸ್ತಿ ಊಟ ಮಾಡತ್ತಿದ್ದೆ. ಅದು ವಾಮಿಟ್ ಬಂದಂಗೆ ಆಯ್ತು. ಬಿಡಿ, ಇದೇನು ನಾವು
ಡೈಲಿ ಊಟ ಮಾಡೋ ಮುಂಚೆ ನಂಗೆ ವಾಮಿಟ್ ಬಂದಂಗೆ ಆಗುತ್ತೆ, ಮತ್ತೆ ನಾ ಸುಮ್ಕ ಆಗ್ತೀನಿ ತಿಂತೀನಿ. ಅದು ಈ ತರ ಆಗಿಲ್ಲ, ತುಂಬಾ ವಾಮಿಟ್ ಬಂದಂಗೆ ಆತಿದೆ. ಆಮೇಲೆ ನಾನು ಬಾತ್ರೂಮ್ ಕಡೆ ಹೋಗಿ ನಿಂತಿದ್ದೆ, ನಾನು ತುಂಬಾ ಕಂಟ್ರೋಲ್ ಮಾಡಿದೆ, ಆಗ್ಲಿಲ್ಲ, ವಾಮಿಟ್ ಮಾಡ್ಬಿಟ್ಟೆ ಅಲ್ಲಿ. ಮತ್ತ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಬಂದು ಟ್ಯಾಬ್ಲೆಟ್ ತಗೊಂಡು ಮತ್ತೆ ಮುಕ್ಕೊಂಡೆ. ರಾತ್ರಿ ಮಾತ್ರ ಅದೇ ತರ ಶನಿವಾರ ತರ ಫೀಲ್ ಆಗತ್ತಿತ್ತು. ಫ್ಯಾನ್ ಆನ್ ಮಾಡಿದ್ರೆ ಸೆಕೆ ಆಗ್ತಿತ್ತು, ಫ್ಯಾನ್ ಆಫ್ ಮಾಡಿದ್ರೆ ಸೆಕೆ ಆಗ್ತಿತ್ತು, ಫ್ಯಾನ್ ಆನ್ ಮಾಡಿದ್ರೆ ಥಂಡಿ ಆಗ್ತಿತ್ತು. ಸ್ವಲ್ಪ ಅಷ್ಟೊಂದೇನು ಭಯ ಅನ್ಸಾಗಿಲ್ಲ. ಯಾಕೆ ಭಯ ಅನ್ಸುತ್ತ ಅಂದ್ರೆ, ಇವಾಗ ಏನಾದ್ರೂ ಆದ್ರೂ ಮನೆಗೆ ಹೋಗ್ಲಿಕ್ಕೆ ತುಂಬಾ ದೂರ ಆಗುತ್ತಲ್ಲ, ಒಂದ್ ದಿನ ಬೇಕಾಗುತ್ತೆ. ಅದು ಸ್ವಲ್ಪ ಮತ್ತೆ ಟ್ರಾವೆಲ್ ಮಾಡ್ಬೇಕಲ್ಲ, ಸ್ವಲ್ಪ ಅಲ್ಲಿ ಭಯ ಆಗುತ್ತೆ, ಮತ್ತೇನಿಲ್ಲ. ಇವಾಗ ಮನಿ ಇಲ್ಲೇ ಇದ್ದಿದ್ರೆ ಸ್ವಲ್ಪ ಆರಾಮಾಗಿರ್ಬೋದು, ಏನು ಟೆನ್ಷನ್ ಇಲ್ದಂಗ. ಮೇನ್ ಇಲ್ಲಿಂದ ಏನಾನ ಆದ್ರೂ ಇಲ್ಲಿ ನೋಡ್ಕೊಳೋರು ಯಾರು ಇಲ್ಲಲ್ಲ, ಅದ್ರ ಸಲುವಾಗಿ ಒಂದು ಭಯ. ಮತ್ತ ಅವ್ರು ಇಲ್ಲಿ ಬರ್ಬೇಕ, ಮತ್ತ ತುಂಬಾ ಕಷ್ಟ ಆಗುತ್ತೆ ಅವ್ರು ಇಲ್ಲಿ ಬರ್ಲಿಕ್ಕೆ. ಮತ್ತೆ ಅದ್ರ ಸಲುವಾಗಿ ನೋಡೋದು ಸ್ವಲ್ಪ ನೋಡ್ಕೊಂಡು ಇವತ್ತು ಚೆಸ್ಟ್ ಟ್ರೈನ್ ಮಾಡತ್ತೀನಿ. 20 kg ಇದು 80 kg ಐತಿ, ಕಡಿಮೆ ಮಾಡೇನಿ ವೇಟ್ ನಾನು. ನೋಡೋಣ ಎಷ್ಟು ಹಾಕಿದೆ ಅಂತ ಹೇಳಿ. ಅಡ್ಡಿಲ್ಲ, ಅಷ್ಟೊಂದು ತ್ರಾಸ ಆಗ್ತಾ ಇಲ್ಲ. ಸ್ವಲ್ಪ ಒಂಥರ ಪೇನ್ ಆಗತೈತಿ ತಲೆ, ಮತ್ತೇನು ಅಷ್ಟೊಂದು ಏನು ಆಗ್ತಾ ಇಲ್ಲ. ಮೈ ಬಿ ಇಷ್ಟೊತ್ತವರೆಗೂ ಚೆನ್ನಾಗಿ ಆರಾಮಿದ್ದೆ ನಾನು. ಇವಾಗ ಮತ್ತೆ ತಲೆನೋವು ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ನಾನು ಬೆಳಿಗ್ಗೆ ನಾಷ್ಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮುಕ್ಕೊಂಡಿದ್ದೆ ನಾನು, ಅವಾಗ ಆರಾಮಿದ್ದೆ ನಾನು. ಇದೇ ತರ ಆಕೈತಿ ಇದು, ಸ್ವಲ್ಪ ಹೊತ್ತು ಬಿಟ್ಟು ಬರೋದು. ನೋಡುವ ತಡಿಯಪ್ಪ. ಇವಾಗ 1 ತಿಂಗಳ ಆಯ್ತಲ್ಲ ನಂದು ಬಲ್ಕಿಂಗ್ ಡೇ ಸ್ಟಾರ್ಟ್ ಮಾಡಿ. ಅದು ಯಾವ ತರ ಮಾಡ್ತಾ ಇದ್ದೀನಿ, ಮತ್ತೆ ಏನೇನ್ ತಿಂತಾ ಇದ್ದೀನಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ ನಾನು. ನಿನ್ನೆ ಮಾಡೋಣ ಅಂತ ಹೇಳಿ, ಮತ್ತೆ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಏನೇನು ಪರ್ಚೇಸ್ ಮಾಡ್ತೇನೆ, ಮತ್ತೆ ಅದೆಷ್ಟು ಎಕ್ಸ್ಪೆನ್ಸಿವ್ ಆಗ್ತೈತಿ ನಂದು ವೀಕ್ಲಿ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ತೋರ್ಸೋಣ ಅಂತ ಮಾಡಿದ್ದೆ. ಆದ್ರೆ ಏನ್ ಮಾಡೋದು, ಆರಾಮೊಂದಿಲ್ಲ ಆಗಿತ್ತು, ನಂಗೆ ಮಾಡ್ಲಿಕ್ಕೆ ಆಗಲಿಲ್ಲ. ತುಂಬಾ ಟ್ರೈ ಮಾಡಿದೆ ನಾನು, ತುಂಬಾ ಹೊತ್ತು ವೇಟ್ ಮಾಡಿದೆ ನಾನು, ಆರಾಮಾಗುತ್ತಾ ಸಂಜೆವರೆಗೂ ಅಂತ ಹೇಳಿ. ಏನು ಆರಾಮೇನ ಆಗ್ಲಿಲ್ಲ. ಅದು ಸಲ ಮತ್ತೇನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಮುಂದಿನ ವಾರ ಮಾಡ್ಲಿಕ್ಕೆ ನೋಡಿದ್ದೀನಿ. ಅದರಲ್ಲೊಂದು ಬಟ್ಟೆ ಒಂದು ತೊಳೆಯೋ ಇದಾವ, ಸಮ್ಮ ಎಲ್ಲಾ ಬಟ್ಟೆ ತೊಳೆಯೋ ಇದಾವ. ಇದು ತೊಳೆಯಾಕ ಹಾಕಿದ್ದೆ ಇದೆ, ಮತ್ತ ಇದು ತೊಳೆಯಾಕ ಹಾಕಿದ್ದೆ. ಮತ್ತೆ ಯಾವ ಡ್ರೆಸ್ ಇಲ್ಲ ಇವಾಗ ಹಾಕೋಲಿಗೆ, ಅವನ ಹಾಕೊಂಡ್ ಬಂದೇನಿ ಇವಾಗ. ಇನ್ನೊಂದ್ ಸೆಟ್ ಐತಿ, ಇದು ವೇಟ್ ಅಲ್ಲಿ ಮಾಡ್ತೇನೆ.
ಬಾಡಿ ಪೂರ್ತಿ ವೀಕ್ ಅನ್ಸಾತೈತಿ. ನಾ ಇದು 102 kg ಹಾಕಿ ಮಾಡ್ತಿದ್ದೆ ನಾನು ದಿನ. ಅದರಲ್ಲಿ 10 ರೆಪಿಟೇಷನ್. ಈ ತರ ಫೀಲ್ ನನಗೆ ಲಾಸ್ಟ್ ರೆಪಿಟೇಷನ್ ಮಾಡೋ ಮುಂಚೆ ಆಗ್ತಿದ್ದೆ 100 kg ಅಲ್ಲಿ. ಇದು ಇವತ್ತು 90 kg ಐತಿ, 92 kg ಐತಿ. ಸ್ವಲ್ಪ ಜ್ವರ ಅಥವಾ ಸ್ವಲ್ಪ ಜ್ವರ ತುಂಬಾ ಜೋರ್ ಐತಿ. ನಾನು ಚಪಾತಿ ಹೊರಗಡೆಯಿಂದ ತಗೊಂತೀನಿ. ಅವ್ರಿಗೆ ನಾ ಹೇಳಿದ್ದೆ ನಂಗೆ ಆರಾಮಿಲ್ಲ ಇವತ್ತು ಚಪಾತಿ ಬೇಡ ಅಂತ ಹೇಳಿ. ಅದು ಸಲುವಾಗಿ ಅವ್ರು ನಂಗೆ ಇಡ್ಲಿ ಅಂದ್ರೆ ಆತರ ಇಡ್ಲಿ ಅಲ್ಲ, ಸ್ವಲ್ಪ ಚೇಂಜ್ ಮಾಡ್ತಾರೆ ಇಡ್ಲಿ. ಅದ್ರ ಹೆಸರು ಏನೈತಿ ನಂಗೆ ಗೊತ್ತಿಲ್ಲ. ಅದೊಂದು 6-7 ಕೊಟ್ಟು ಕಳ್ಸಿದ್ರೆ, ಮತ್ತ ಅದ್ರ ಊಟ ಕನ್ನಿ ಅಂತ ಹೇಳಿ ನಮ್ ಕಡೆ ಗಂಜಿ ಮಾಡ್ತಾರಲ್ಲ ಅದ, ಮತ್ತ ಅದ್ರ ಊಟ ಉಪ್ಪಿನಕಾಯಿ ಕೊಟ್ಟು ಕಳ್ಸಿದ್ರೆ. ಗಂಜಿ ಅಂದ್ರೆ ಇವ್ರು ಸ್ವಲ್ಪ ಅದಕ್ಕೆ ಕುಚಲಕ್ಕಿಯಿಂದ ಮಾಡ್ತಾರ. ಕುಚಲಕ್ಕಿ ಮತ್ತೆ ಅದರಲ್ಲಿ ಸ್ವಲ್ಪ ಕೊಬ್ಬರಿ ಮಿಕ್ಸ್ ಮಾಡ್ತಾರ. ಮತ್ತ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಕೊಟ್ಟು ಕಳ್ಸಿದ್ರೆ ತುಂಬಾ ಚೆನ್ನಾಗಾತ. ಸ್ವಲ್ಪ ಮತ್ತೆ ಇಟ್ಟೇನಿ. ತುಂಬಾ ಕೊಟ್ಟು ಕಳ್ಸಿದ್ರೆ ಒಂದು ಇಷ್ಟು ದೊಡ್ಡ ಡಬ್ಬಿ ಇತ್ತು, ಅದು ಫುಲ್ ಕೊಟ್ಟು ಕಳ್ಸಿದಾರ ಅವ್ರ ಪಾಪ. ಅದರಲ್ಲಿ ಅರ್ಧ ಮಾತ್ರ ಕುಡಿದೇನೆ, ಅರ್ಧ ಹಂಗ ಇಟ್ಟೇನಿ. ಇವಾಗ ವರ್ಕೌಟ್ ಮಾಡಿ ಪೋಸ್ಟ್ ವರ್ಕೌಟ್ ಮೇಲೆ ಅರ್ಧ ತಗೊಂತೇನಿ. ಅದು ಮತ್ತೆ ಉಪ್ಪಿನಕಾಯಿ, ಮತ್ತೆ ಏನಿಲ್ಲ. ಒಂದು ಸ್ಕೂಪ್ ಪ್ರೋಟೀನ್ ತಗೊಂಡ, ಕ್ರೆಟಿನ್ ತಗೊಂಡ ಅಷ್ಟ. ಮತ್ ಸ್ವಲ್ಪ ಅಡಿಗೆ ಮಾಡ್ಕೊಂತೇನೆ. ನೋಡ್ದೇನೆ ಅಡಿಗೆ ಮಾಡಕ್ ಆಕೇತಿಲ್ಲ ಅಂತ ಹೇಳಿ. ರೈಸ್ ಅದರಲ್ಲಿ ಒಂದು ನೈಟ್ ಮಾಡಿ ಇಟ್ಟಿದ್ದೆ ನಾನು. ತ್ರಾಸಾಗ ಆತಿದ್ದ, ಅದರಲ್ಲಿ ಏನಾಗಲ್ಲ ಅಂತ ಹೇಳಿ ರೈಸ್ ಮಾಡಿ ಇಟ್ಟಿದ್ದೆ. ಯಾಕಂದ್ರೆ ರೈಸ್ ನಿನ್ನೆ ರಾತ್ರಿ ಊಟ ಮಾಡ್ಬೇಕಾಯ್ತಲ್ಲ, ಅದ್ರ ಸಲುವಾಗಿ ನಾನು ಇವತ್ತಿಗೂ ರೈಸ್ ಅವಾಗ ಮಾಡಿಟ್ಟಿದ್ದೆ. ಫ್ರಿಜ್ ಅಲ್ಲಿ ಇಟ್ಕೊಂಡೇನಿ. ಸ್ವಲ್ಪ ಆಲೂಗಡ್ಡೆ ಸಬ್ಜಿ ಒಂದು ಮಾಡ್ಕೊತೇನೆ. ಮಾಡ್ಕೊಂಡು ಮಧ್ಯಾಹ್ನ ಊಟ ರೆಡಿ ಮಾಡ್ಕೋಬೇಕಾಗತ್ತ ಅಷ್ಟೆ. ಆಯ್ತಿದೆ. ನೆಕ್ಸ್ಟ್ ಇಂಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡ್ತೇನೆ. ಅದೊಂದು 2 ಸೆಟ್ ಮಾಡ್ತೇನೆ. ಆದಷ್ಟು ಸ್ವಲ್ಪ ಲೈಟ್ ವೇಟ್ ಅಲ್ಲೇ ಮಾಡ್ತೇನೆ. ಇಲ್ಲಿ ನಾವು ತಿನ್ಕಾಡಿದ್ರೆ ಜ್ವರ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ತಿನ್ಕಾಡಿಸ್ತೈತಿ ಅವಾಗ ರೂಮಿಗೆ ಹೋದ್ಮೇಲೆ. ತಲೆ ನೋವಾತೈತಿ. ಎಷ್ಟು ಸಿಟ್ಟು ಬರತ್ತದ ಅಂದ್ರ ತಲೆ ಹೋಗಿ ಜಜ್ಜಿ ಬಿಡೋಣ ಅನ್ಸತಿ. ಅದಕ್ಕನ ಹೋಗಿ ಇನ್ನೊಂದು ಸೆಟ್ ಮಾಡ್ತೇನೆ. ಸ್ವಲ್ಪ ವೇಟ್ ಜಾಸ್ತಿ ಮಾಡ್ತೇನೆ, 5-5 kg 2 ಕಡೆಯಿಂದ.
ಆಯ್ತು. ನೆಕ್ಸ್ಟ್ ಪೆಂಡೆಕ್ ಫ್ರೈ ಮಾಡ್ತೀನಿ. ಸ್ವಲ್ಪ ಹಿಂದ್ಗಡೆ ಆಗ್ತಿದೆ ಇವತ್ತು, ಯಾಕೆ ಸ್ವಲ್ಪ ಬೇರೆನೇ ಫೀಲ್ ಆಗತ್ತಿದೆ ಇದರಲ್ಲಿ. ಮಳಿ ಮಾಡೋಂದಾಗೈತಿ, ಅದೊಂದ್ ಚಲೋ ಆತಿ. ಇಲ್ಲಿ ಮಳೆ ಆಗಕ್ ಸ್ಟಾರ್ಟ್ ಆಗೈತಿ. ತುಂಬಾ ಹೀಟ್ ಆಗ್ತೈತಿ ಇಲ್ಲಿ. ಸುಮ್ಮನೆ ಫ್ಯಾನ್ ಮತ್ತೆ ಎ ಸಿ ಇಲ್ದಂಗೆ ಕುಂದ್ರಲಿಕ್ಕೆ ಆಗ್ತಿಲ್ಲ ಐತಿ. ಇಲ್ಲಿ ರೂಮಲ್ಲಿ ಮಾತ್ರ ಹೋಗ್ಲಿಕ್ಕೆ ಆಗ್ತಿಲ್ಲ ಆಯ್ತು ಫ್ಯಾನ್ ಇಲ್ದ. ಮಳೆ ಒಂದ್ ಆಗತ್ತಿದೆ, ಅದೊಂದ್ ಚಲೋ ಆತ. ಸಾಕು ಇವತ್ತಿಗೆ ಇಷ್ಟ ವರ್ಕೌಟ್. ಕೇಬಲ್ ಫ್ಲೈ ಹೊಂದಿತ್ತು, ಅದು ಬೇಡ, ಇಷ್ಟ ಸಾಕನ್ಸಾತೈತಿ. ಮತ್ತೆ ಅದೊಂದು ಮಾಡ್ಬಿಟ್ರೆ ಮತ್ತೆ ತುಂಬಾ ಟಯರ್ಡ್ ಆಕೇನಿ ನಾನು. ಪಂಪ್ ಚೆಕ್ ಮಾಡೋಣ. ಬಾಡಿ ಕಂಡೀಷನ್ ಯಾವ ತರ ಆಗಿದೆ ಅಂತ ಗೊತ್ತಿಲ್ಲ, ನೋಡುವ. ಇವತ್ತಿನ ಬಾಡಿ ಕಂಡೀಷನ್ ಯಾಕೋ ಸ್ವಲ್ಪ ವೀಕ್ ಕಾಣತೈತಿ. ಚೆಸ್ಟ್ ಅಷ್ಟೊಂದೇನ ಪಂಪ್ಗಂತ ಚೆಸ್ಟ್ ಅಷ್ಟೊಂದೇನು ಪಂಪ್ ಅಂದ್ರ ಗತಿ ಕಾಣ್ತಾ ಇಲ್ಲ. ಆಯ್ತು ಇವತ್ತಿಂದ ವರ್ಕೌಟ್. ನಿಮ್ಗೇನ್ ಅನ್ಸುತ್ತೆ ಇವತ್ತಿಂದ ನನ್ನ ಬಾಡಿ ಕಂಡೀಷನ್ ನೋಡಿ ಕಮೆಂಟ್ ಮಾಡ್ರಿ.